ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸುತ್ತ ಭೂಚಕ್ರ ಆವರಿಸಿದೆ. ಕೇತಗಾನಹಳ್ಳಿಯ 14 ಎಕರೆ ಜಮೀನು ಒತ್ತುವರಿ ಆರೋಪ ಸಂಬಂಧ ಸರ್ವೆ ಕಾರ್ಯ ನಡೀತಾ ಇದೆ. ಸರ್ವೆ ವರದಿಗಾಗಿ ಕಾಂಗ್ರೆಸ್ ಕಾಯ್ತಾ ಇದೆ. ಸರ್ವೆಗೆ ತಿರುಗೇಟು ಕೊಟ್ಟು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗೆ ತೆರಳಿದ್ದ ಎಚ್.ಡಿ.ಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಸದಾ ರಾಜಕೀಯ ಜಂಜಾಟ, ಅಭಿವೃದ್ಧಿಯ ಮಂತ್ರ. ರಾಷ್ಟ್ರ ರಾಜಕಾರಣಕ್ಕೆ ಹೋದ ಬಳಿಕ ಹೆಚ್ಚಿದ ಸುತ್ತಾಟ. ದಣಿವರಿಯದ ರಾಜಕಾರಣಿ ಕೇಂದ್ರ ಸಚಿವ ಎಚ್.ಡಿ.ಕೆಯನ್ನ ಕೆಲಸದ ಒತ್ತಡವು ದೈಹಿಕವಾಗಿ ದಣಿಯುವಂತೆ ಮಾಡಿದೆ. ಇದರ ಪರಿಣಾಮವೇ ಆರೋಗ್ಯದ ಮೇಲೆ ಬೀರಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮತ್ತೆ ಕಾಡಿದ ಅನಾರೋಗ್ಯ. ಚಿಕಿತ್ಸೆಗಾಗಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ತೆರಳಿದ ಎಚ್.ಡಿ.ಕೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಮತ್ತೆ ಅನಾರೋಗ್ಯ ಕಾಡಿದೆ. ಈ ಹಿಂದೆ ಚೆನ್ನೈನ ಅಪೋಲೋದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡೆದಿದ್ದ ಕುಮಾರಸ್ವಾಮಿಗೆ ಆರೋಗ್ಯದಲ್ಲಿ ಮತ್ತೆ ಏರುಪೇರು ಕಾಣಿಸಿದೆ. ಕಳೆದ 1 ವಾರದಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವ ಎಚ್.ಡಿ.ಕೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ತೆರಳಿದ್ದಾರೆ. ಕೇತಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆರೋಪ. ಹೈಕೋರ್ಟ್ ಆದೇಶ ಪಡೆದು 2 ದಿನದಿಂದ ಅಧಿಕಾರಿಗಳ ಸರ್ವೆ. ಈ ನಡುವೆ ಕೇತಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಜಟಾಪಟಿ ಸೃಷ್ಟಿಸಿದೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಎಂಬ ಟೀಕಾಸ್ತ್ರಕ್ಕೆ ಕೈಪಡೆ ಬತ್ತಳಿಕೆ ರೆಡಿ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿ ಕಂದಾಯ ಇಲಾಖೆ ಸರ್ವೆ ಕಾರ್ಯ ಕೈಗೆತ್ತಿಕೊಂಡಿದೆ. ಹೈಕೋರ್ಟ್ ಆದೇಶ ಪಡೆದು ಕಳೆದ 2 ದಿನಗಳಿಂದ ಅಧಿಕಾರಿಗಳಿಂದ ಸರ್ವೆ ನಡೀತಾ ಇದೆ. ಬಳಿಕ ವರದಿಯನ್ನ ಹೈಕೋರ್ಟ್ಗೆ ಅಧಿಕಾರಿಗಳು ಸಲ್ಲಿಕೆ ಮಾಡಲಿದ್ದಾರೆ. ಸದ್ಯ ಈ ಸರ್ವೆ ವರದಿ ಮೇಲೆ ಕಾಂಗ್ರೆಸ್ ಕಣ್ಣು ನೆಟ್ಟು ಕೂತಿದ್ದು, ಒತ್ತುವರಿ ಸಾಬೀತಾದ್ರೆ ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವ ಪ್ಲಾನ್ ಮಾಡಿಕೊಂಡಿದೆ. ಇವತ್ತು ಸಿದ್ದರಾಮಯ್ಯಗೆ ಅಧಿಕಾರ ಇದೆ, ಏನ್ ಬೇಕೋ ಮಾಡ್ತಾರೆ. ಸಿದ್ದರಾಮಯ್ಯರ ಮೀಟಿಂಗ್ ಇನ್ಸೈಡ್ ಹೆಕ್ಕಿ ಎಚ್.ಡಿ.ಕೆ ಕೌಂಟರ್. ಚೆನ್ನೈಗೆ ತೆರಳುವ ಮುನ್ನ ಇದೇ ಒತ್ತುವರಿ ವಿಚಾರವಾಗಿ ಎಚ್.ಡಿ.ಕೆ ಪ್ರತಿಕ್ರಿಯೆ ನೀಡಿದ್ರು. 2013ರಿಂದಲೂ ತನಿಖೆ ಮಾಡ್ತಾನೇ ಇದ್ದಾರೆ. ಯಾವ ತನಿಖಾ ಸಂಸ್ಥೆಗಳು ಸತ್ಯಾಂಶ ಹೊರಗಡೆ ತರಲಾಗಿಲ್ಲ. ನನಗೇನು ಗಾಬರಿ ಇಲ್ಲ. ಸಿದ್ದರಾಮಯ್ಯ ಏನೇನ್ ಮೀಟಿಂಗ್ ಮಾಡಿದ್ದಾರೆ ಗೊತ್ತಿದೆ. ಇವರ ತರ ನಾನು ಸರ್ಕಾರಿ ಭೂಮಿನ ಸುಳ್ಳು ದಾಖಲೆ ಸೃಷ್ಟಿಸಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಕೇತಗಾನಹಳ್ಳಿದು ನಾನು ಭೂಮಿ ಖರೀದಿ ಮಾಡಿರೋದು 40 ವರ್ಷದಿಂದ. 40 ವರ್ಷದಿಂದ 16 ಬಾರಿ ಸರ್ವೆನೂ ಮಾಡ್ಕೊಂಡಿದ್ದಾರೆ. 16 ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ. ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ. ನನ್ನ ಹೆಸರು ಯಾಕೆ ಬಂತು ಗೊತ್ತಿಲ್ಲ. ಈಗ ಅವರೇನು ತನಿಖೆ ಮಾಡ್ಕೊಂಡಿದ್ದಾರೆ, ನೆನ್ನೆ ಬಂದೆಲ್ಲ ಫುಲ್ ನನ್ನ ಜಮೀನಲ್ಲೂ ತನಿಖೆ ಆಗಿದೆ. ಏನಿದೆ ಎಲ್ಲ ಕೊಡಲಿ ವರದಿನ, ನನಗೇನು ಗಾಬರಿ ಇಲ್ಲ. ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಯಾರನ್ನ ಕರೆಸ್ಕೊಂಡು ಏನು ಮೀಟಿಂಗ್, ಅದಕ್ಕೆ 5 ಜನದ SIT ಟೀಮ್. ಈಗ SIT ಟೀಮು ಪೊಲೀಸ್ ಇಲಾಖೆಯಲ್ಲಿ ಆಯಿತು. ಈಗ SIT ಟೀಮು IAS ಅಧಿಕಾರಿಗಳದು. ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ, ಏನು ಬೇಕೋ ಪಾಪ ನೋಡಿದೆ. ಬಿಡದಿಯ ಕೇತಗಾನಹಳ್ಳಿಯ ಕುಮಾರಸ್ವಾಮಿ ತೋಟವನ್ನ ರೆವೆನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಸರ್ವೆ ಮಾಡಲಾಗಿದೆ. ಕುಮಾರಸ್ವಾಮಿ ತೋಟ ಹಾಗೂ ಸುತ್ತಮುತ್ತಲಿನ ಜಮೀನುಗಳನ್ನು ಸಹ ಸರ್ವೆ ಮಾಡಲಾಗಿದೆ. ಸರ್ವೆ ಬಳಿಕ ಹೈಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ಆಗಲಿದ್ದು, ಭೂಚಕ್ರದ ಕದನ ತಾರಕಕ್ಕೇರುವ ಲಕ್ಷಣ ಕಾಣಿಸ್ತಾ ಇದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.